ಸ್ಮೃತಿ ಮಂದನ ಅಬ್ಬರದ ಆಟ ಇವತ್ತು ತಂಡದ ಗೆಲುವಿಗೆ ಕಾರಣ. 87 ರನ್ಗಳನ್ನ ಬಾರಿಸಿದ್ದಾರೆ. ಇನ್ನು ಜಾರ್ಜಿಯಾ ವಾಲ್ 79 ರನ್ಗಳನ್ನ ಸಿಡಿಸಿದ್ದಾರೆ. 2024ರ ಬಳಿಕ ಎರಡನೇ ಬಾರಿಗೆ ಆರ್ಸಿಬಿ ನಾರಿ ಪಡೆ ಗೆದ್ಕೊಂಡಿದೆ. ಸ್ಮೃತಿ ಮಂದನ ಅಬ್ಬರದ ಆಟಕ್ಕೆ ಡೆಲ್ಲಿ ತಂಡ ಉಡೀಸಾಗೋಗಿದೆ. ಬೌಲರ್ಗಳಂತೂ ಅಕ್ಷರಶಃ ಹೈರಾಣಾಗೋದು. ಈ ಇಬ್ಬರು ಆಟಗಾರ್ತಿಯರು ಜಾರ್ಜಿಯಾ ವಾಲ್ ಮತ್ತೆ ಸ್ಮೃತಿ ಮಂದನ, ಈ ಇಬ್ಬರ ಆಟದಿಂದಾಗಿ, ಅರ್ಧಶತಕದ ಆಟದಿಂದಾಗಿ ಇವತ್ತು ಆರ್ಸಿಬಿ ತಂಡ ಗೆಲುವಿನ ದಡ ಸೇರೋದಕ್ಕೆ ಸಾಧ್ಯ ಆಯಿತು. ಏನೇ ಪ್ರಯತ್ನ ಪಟ್ಟರೂ ಕೂಡ ಬೌಲರ್ಗಳನ್ನ ಸ್ಮೃತಿ ಮಂದನ ಅಕ್ಷರಶಃ ಮನ ಬಂದ ಹಾಗೆ ದಂಡಿಸ್ತಾ ಇದ್ರು. ಇವತ್ತು ಬೌಲಿಂಗು ಇದು ಸಾಕಷ್ಟು ಮಾತಿತ್ತು. ಬಟ್ ನಾವು 24ರಲ್ಲೂ ಕಪ್ ಹೊಡೆದಿದ್ದೀವಿ. ಅದು ಯಾಕೆ ಹೊಡೆದಿದ್ದೀವಿ ಅಂತ ಇವತ್ತು ಮತ್ತೆ ಪ್ರೂವ್ ಮಾಡಿದ್ರು. 2 ಸಲ ಹೊಡೆದಿದ್ದೀವಿ ನಾವು. ಇವ್ರು ಹೇಳ್ದಂಗೆ 24, 25, 26 ಈ ವರ್ಷ ಇನ್ನೊಂದು ಬರ್ತಿದೆ. 4 ಕಪ್ ಆಗುತ್ತೆ ಟೋಟಲ್ ಆಗಿ. ಸೊ ಟೇಬಲ್ ಟಾಪರ್ಸ್ ಯಾವತ್ತೂ ಗೆದ್ದಿಲ್ಲ. ನಿಜ ವಂಡರ್ಫುಲ್ ಮ್ಯಾಚ್, ತುಂಬ ಚೆನ್ನಾಗಿತ್ತು, ಖುಷಿ ಆಯ್ತು ನೋಡಿ. 204 ಚೇಸ್ ಮಾಡಿದ್ರು, ಯಾವತ್ತು ಫೈನಲಿ ಮಾಡಿಲ್ಲ ಈ ತರ. ಬೈ ಒಂದು ಟೀಮೇ ಮಾಡ್ಬಿಡೋದು ಸಾಧ್ಯ. ಇವತ್ತು ಪ್ರೂವ್ ಆಯ್ತು. 5 ಮ್ಯಾಚ್ ಗೆದ್ದಿ ಸ್ಟಾರ್ಟಿಂಗ್. 2 ಮ್ಯಾಚ್ ಸೋಲ್ಬಿಟ್ಟು ತಿರ್ಗಾ ವಾಪಸ್ ಕಂಬ್ಯಾಕ್ ಮಾಡಿ ರಿಯಲಿ ಗುಡ್ ಮ್ಯಾಚ್. ತುಂಬ ಖುಷಿ ಆಗ್ಬಿಟ್ಟಿದೆ. ಓ ವೆರಿ ಗುಡ್, ಫ್ಯಾಂಟಾಸ್ಟಿಕ್. ವರ್ಡ್ಸ್ ಎಲ್ಲ ಇಷ್ಟು ಎಕ್ಸ್ಪ್ರೆಸ್ ಮಾಡೋಕ್ಕೆ ಅಷ್ಟು ಖುಷಿ ಪಟ್ಟಿದ್ದೀವಿ. ವೆರಿ ಗುಡ್ ಮ್ಯಾಚ್. ಇವತ್ತು ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದ್ದು ಅಂತ ಹೇಳಿದ್ರೆ ಕ್ಯಾಪ್ಟನ್ ಆಟ ಆಡಿದ್ದಾರೆ. ಸ್ಮೃತಿ ಮಂದನ ಕೇವಲ 41 ಬಾಲ್ಗಳಲ್ಲಿ 87 ರನ್ ಸಿಡಿಸಿದ್ದಾರೆ. ಮತ್ತೊಂದು ಕಡೆ ಜಾರ್ಜಿಯಾ ವಾಲ್ 54 ಬಾಲ್ಗಳಲ್ಲಿ 79 ರನ್ ಸಿಡಿಸಿದ್ದಾರೆ. ಆ ಮೂಲಕ ಇನ್ನೂ 2 ಎಸೆತಗಳು ಬಾಕಿ ಇತ್ತು. 19.4 ಓವರ್ನಲ್ಲಿ ಆರ್ಸಿಬಿ 204 ರನ್ ಗಳಿಸಿದೆ, 4 ವಿಕೆಟ್ ಕಳೆದುಕೊಂಡು. ಸೊ 2026 WPL ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಮತ್ತೊಂದು ಕಡೆ ಡೆಲ್ಲಿ ತಂಡ 4ನೇ ಆವೃತ್ತಿಯೂ ಕೂಡ ಫೈನಲ್ಸ್ ತಲುಪಿತ್ತು. 4ನೇ ಬಾರಿಗೆ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದೆ ಡೆಲ್ಲಿ ಕ್ಯಾಪಿಟಲ್ಸ್. ಸತತ 4ನೇ ಬಾರಿಗೆ ಡೆಲ್ಲಿ ಕ್ಯಾಪಿಟಲ್ಸ್ನ ಕಪ್ನ ಕನಸು ಛಿದ್ರ ಆಗಿದೆ. 4 ಆವೃತ್ತಿಯಲ್ಲೂ ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಫೈನಲ್ಗೇರಿದ್ದಂತಹ ತಂಡ. ಆದರೆ 4 ಬಾರಿಯೂ ಕೂಡ ರನ್ನರ್ ಅಪ್ ಆಗಿಯೇ ಹೊರ ನಡೆದಿದ್ದಾರೆ. ಇದುವರೆಗೂ ಒಂದು ಬಾರಿಯೂ ಕಪ್ ಗೆಲ್ಲೋ ಕನಸು ನನಸಾಗ್ಲೇ ಇಲ್ಲ. ಆದ್ರೆ ಈ ಸಲ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು. ಯಾಕೆ ಅಂದ್ರೆ ಈ ಸಲ ಸೀರೀಸ್ ಅಲ್ಲಿ ಆರ್ಸಿಬಿಯ ನಿರಂತರ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಹಾಕಿದ್ದೆ ಡೆಲ್ಲಿ ಕ್ಯಾಪಿಟಲ್ಸ್. ಡೀಟೇಲ್ಸ್ ಕೊಡ್ತಾರೆ ಶಿವಪ್ರಸಾದ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಆರ್ಸಿಬಿ ನಾರಿ ಪಡೆ ಇವತ್ತಿನ ಪಂದ್ಯ ಗೆಲ್ಲೋದರ ಮೂಲಕ ಮತ್ತೊಮ್ಮೆ ಚಾಂಪಿಯನ್ಸ್ ಪಟ್ಟ ತಮ್ಮದಾಗಿಸ್ಕೊಂಡಿದ್ದಾರೆ. ಸಹಜವಾಗಿ ಫ್ಯಾನ್ಸ್ ಸಂಭ್ರಮದಲ್ಲಿದ್ದಾರೆ. ಸದ್ಯ ನೀವು ಎಲ್ಲಿದ್ದೀರಾ? ಫ್ಯಾನ್ಸ್ ಏನ್ ಹೇಳ್ತಾ ಇದ್ದಾರೆ ಇವತ್ತಿನ ಗೆಲುವಿನ ಬಗ್ಗೆ? ಶಮಂತರಸ್, ಈಗಾಗಲೇ ಬೆಂಗಳೂರಿನಲ್ಲಿ ಕ್ರೀಡಾಭಿಮಾನಿಗಳು ಹುಚ್ಚಿದ್ದು ಕುಳಿತಿದ್ದಾರೆ. ಅವರು ತಮ್ಮ ಅಭಿಮಾನವನ್ನು ಚೇರಪ್ ಮಾಡೋದ್ರ ಮೂಲಕ ವ್ಯಕ್ತಪಡಿಸಿರ್ತಕ್ಕಂಥದ್ದು. ನಾರಿ ಪಡೆ ಐಪಿಎಲ್ನಲ್ಲಿ ಈಗಾಗಲೇ 2ನೇ ಬಾರಿಗೆ ಜಯಬೇರಿಯನ್ನು ಬಾರಿಸಿರ್ತಕ್ಕಂಥದ್ದು. ನಾನು ಎಡಭಾಗದಲ್ಲಿ ಈಗಾಗಲೇ ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಇವರೆಲ್ಲರೂ ಕೂಡ ಜೋಶ್ ಇರ್ತಕ್ಕಂಥದ್ದು. ಕ್ರೀಡಾಭಿಮಾನಿಗಳು ಯಾವ ರೀತಿಯಾಗಿ ಜೋಶ್ನಲ್ಲಿದ್ದಾರೆ, ಏನು ಹೇಳ್ತಾರೆ, ಅವ್ರನ್ನ ಆರ್ಸಿಬಿ ವಿನ್ ಆಗಿದೆ ಯಾವ ರೀತಿಯ ಸಂಭ್ರಮಾಚರಣೆ ತೊಡಗಿದ್ದಾರೆ ಅನ್ನೋ ಅವ್ರನ್ನ ಮಾತನಾಡ್ತಾ ಹೋಗ್ತಾನೆ. ಸರ್, ಯಾವ ರೀತಿಯಾಗಿ ಸಂಭ್ರಮಾಚರಣೆ ಮಾಡ್ತಿದ್ದಾರೆ, ಹೇಗಿತ್ತು ಮ್ಯಾಚ್? ಈ ತರ ಫೈನಲ್ ಇನ್ನೊಂದು ಸಿಗಲ್ಲ ಸರ್. 204 ರನ್ ಯಾವತ್ತು ಇದು ಹೈಯೆಸ್ಟ್ ಚೇಸ್ಡ್ ಟಾರ್ಗೆಟ್ WPL ಅಲ್ಲಿ. ಅಂಡ್ ಯಾವ ಟೀಮ್ ಕೂಡ ಟೇಬಲ್ ಟಾಪರ್ ಆಗಿ WPL ಈ 4 ವರ್ಷದಲ್ಲಿ ಗೆದ್ದಿಲ್ಲ. ಯಾವಾಗ್ಲೂ ಎಲಿಮಿನೇಟರ್ ಗೆದ್ಕೊಂಡ್ ಬಂದಿರೋರೆ WPL ಗೆದ್ದಿರೋದು. ಅದ್ರಲ್ಲಿ ನಾವು ಒಬ್ರು. ಇಲ್ಲಿ ನೋಡಿ 2ನೇ ಸ್ಟಾರ್ ಬಂದಾಯ್ತು ಜರ್ಸಿ ಮೇಲೆ. ಮೇನ್ ಅಲ್ಲಿ ರೆಡಿ ಇರಿ ಸರ್, ಇನ್ನೊಂದು ಬರುತ್ತೆ. ನಮ್ಮ ಮೆನ್ಸ್ ಇನ್ನೊಂದ್ಸಲಿ ಕಪ್ ಗೆಲ್ತಾರೆ. ಈ ಸಲ ಕಪ್ ನಮ್ದೇ, ಮುಂದಿನ ಸಲಾನು ಕಪ್ ನಮ್ದೇ. ಮ್ಯಾಚ್ ಯಾವ ರೀತಿಯಾಗಿ ನೋಡಿದ್ರಿ ಸರ್? ಮ್ಯಾಚ್ ಹೆಂಗ್ ಸಂಭ್ರಮಾಚರಣೆ ಇತ್ತು, ಹೆಂಗ್ ಯಾವ ರೀತಿ ಡೌನ್ಸ್ ಇತ್ತು ಸರ್. ಬಟ್ ಕೊನೆಗೆ ನಮ್ಮ ಹುಡುಗಿರು ಯಾರ್ಕಿನ್ನ ಕಮ್ಮಿ ಇಲ್ಲ ಅಂತ ತೋರಿಸಿದ್ರು. ನಮ್ಮ ಕರ್ನಾಟಕ ಹುಡುಗಿರು, ನಮ್ಮ RCB ಅವರು 3ನೇ ಕಪ್ ಗೆಲ್ತಾರೆ. ನಮ್ಮ ಹುಡುಗರು RCB ಹೇಳ್ಬೇಕಂದ್ರೆ ಸರ್, ಈಗ ಆಕ್ಚುಲಿ ಹ್ಯಾಟ್ರಿಕ್ ಹೊಡೆದಿದ್ದೀವಿ. 2024 ವುಮೆನ್ಸ್ ಕಪ್ ಬಂತು, 25 ಮೆನ್ಸ್ ಬಂತು. ಈ ವರ್ಷ 2 ಆಗ್ಲಿ, ನೋಡೋಣ ಹೇಗಿದೆ ಅಂತ. ಬಟ್ ಅಂದ್ರೂ ಏನ್ ಮ್ಯಾಚ್ ಸರ್, ನಮ್ಗಂತೂ ಭಯ ಹೋಗಿತ್ತು ಫಸ್ಟ್ ಹಾಫ್ ಅಲ್ಲಿ. RCB ಅಂದ್ರೆ ಒಂಥರ ನಮ್ಗೆ ಜೀವ ಸರ್. RCB ಇಸ್ ಪ್ಯಾಷನ್. ನಾನು ಇನಾಗ್ರೇಷನ್ ಓಪನಿಂಗ್ ಮ್ಯಾಚ್ 2008 ಇಂದ ನೋಡ್ಕೊಂಡ್ ಬರ್ತಾ ಇದ್ದೀನಿ, ಫಾಲೋ ಮಾಡ್ತಾ ಇದ್ದೀನಿ.
ಸ್ಟೇಡಿಯಮು ಬಿಟ್ಟರೆ RCB ಕೆಫೆಲ್ ಇದ್ದೇ ಇರ್ತೀನಿ. ಸೊ ನಮಗೆ RCB ಅಂದರೆ ಇಟ್ಸ್ ಅ ಪ್ಯಾಷನ್, ನಮ್ಗೊಂಥರ ಕ್ರೇಜ್ ಅದು. RCB ಎಮೋಷನ್ಸ್ ಮೇಡಮ್ ಯಾವ ರೀತಿ ಇತ್ತು, ಸಂಭ್ರಮಾಚರಣೆ ಯಾವ ರೀತಿ ಇದೆ? ಚೆನ್ನಾಗಿತ್ತು. ನಾವು ಎವ್ರಿ ಇಯರ್ ಬರ್ತೀವಿ ಇಲ್ಲಿ, ಇಲ್ಲಾಂದರೆ ನಾವು ಸ್ಟೇಡಿಯಮ್ಗಂತೂ ಹೋಗ್ತೀವಿ. ಈ ಸಲನೂ ವೆಯ್ಟ್ ಮಾಡ್ತಾ ಇದ್ದೀವಿ IPL ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡಿಬೇಕು ಅಂತ. ಆ್ಯಂಡ್ ಇದು 3ನೇ ಸಲ ಬಂದಿರೋದು. ನೆಕ್ಸ್ಟ್ ಟೈಮ್ ಈ ವರ್ಷನೂ ಬಂದೇ ಬರುತ್ತೆ ನಮಗೆ. ಇನ್ಮೇಲಿಂದ ಕಪ್ ಎಲ್ಲ ನಮ್ಮದೇ. ಮಹಿಳಾ ತಂಡ ಮತ್ತೆ 2ನೇ ಸಲ ಜೈಬೇರಿಯನ್ ಬರ್ತಿದೆ, ಯಾವ ರೀತಿ ಸೆಲೆಬ್ರೇಷನ್ಸ್ ಇರುತ್ತೆ? ತುಂಬ ಚೆನ್ನಾಗಿದೆ. ಆ್ಯಂಡ್ ವಿ ಆರ್ ಆಲ್ವೇಸ್ ಪ್ರೌಡ್ ಆಫ್ ಅವರ್ ವಿಮೆನ್ ಟೀಮ್. ನಮ್ಮದೇ ಯಾವಾಗ ಇನ್ಮೇಲಿಂದ ಎಲ್ಲ ಕಪ್ ನಮ್ಮದೇ, ವಿಮೆನ್ಸ್ ಮೆನ್ಸ್ ಎಲ್ಲಾನು ನಮ್ಮದೇ ಕಪ್. ಆ ಸೆಲೆಬ್ರೇಷನ್ ಮಾತ್ರ ಕ್ರೇಜಿ ಆಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ನಾವು ಇನ್ನೂ ಮ್ಯಾಚ್ ಇದೆ ಅಂದ್ಕೊಳ್ಳೋಷ್ಟ್ರಲ್ಲಿ ಮ್ಯಾಚ್ ಮುಗಿಸ್ಬಿಟ್ರು. ತುಂಬ ಎಕ್ಸೈಟೆಡ್ ಆಗಿದ್ವಿ. ಒಂದು ಸಲ ಕಪ್ ಬರೋದಲ್ಲ, ಒಂದು ಸಲ ಕಪ್ ನಮ್ದಾದ್ಮೇಲೆ ಇವತ್ತು ಇನ್ಮೇಲೆ ಯಾವತ್ತಿದ್ರು ಕಪ್ ನಮ್ಮದೇ ಇದೆ. RCB ಯಾವ ರೀತಿಯಾಗಿ ಸಂಭ್ರಮಾಚರಣೆ ತೊಡಗಿದೆ ಅಂದ್ರೆ ಬೆಂಗಳೂರಿನಾದ್ಯಂತ ಹಲವು ಪಬ್ಗಳಲ್ಲಿ ಹಾಗೂ ಸ್ಕ್ರೀನ್ಗಳಲ್ಲೂ ಕೂಡ ಈಗಾಗಲೇ RCB ವಿನ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ RCB ನಾರಿ ಟೀಮ್ಗೆ ಅಭಿನಂದನೆಗಳನ್ನು ಹೇಳ್ತಾ ಜೈಬೇರಿಯನ್ನ ಬರ್ತಿರ್ತಕ್ಕಂಥದ್ದು